ಪ್ರತಿಭಟನಾ ಸ್ಥಳಕ್ಕೆ ಶಾಸಕ ಬಿಎನ್ ರವಿಕುಮಾರ್ ಭೇಟಿ, ಸಮಸ್ಯೆ ಪರಿಹಾರಕ್ಕೆ ಭರವಸೆ. ಶಿಡ್ಲಘಟ್ಟ ತಾಲೂಕಿನ ಹಿತ್ತಲಹಳ್ಳಿ ಗೇಟ್ ಬಳಿ ಇರುವ ಕಸ ವಿಲೇವಾರಿ ಘಟಕದ ವಿರುದ್ಧ ನಡೆಯುತ್ತಿದ್ದ ಗ್ರಾಮಸ್ಥರ ಪ್ರತಿಭಟನಾ ಸ್ಥಳಕ್ಕೆ ಶಾಸಕ ಬಿಎನ್ ರವಿಕುಮಾರ್ ಭೇಟಿ ನೀಡಿ ಸ್ಥಳೀಯರ ಸಮಸ್ಯೆಗಳನ್ನು ಆಲಿಸಿದರು. ಗ್ರಾಮಸ್ಥರು ಕಸ ವಿಲೇವಾರಿ ಘಟಕದಿಂದ ಉಂಟಾಗುತ್ತಿರುವ ದುರ್ವಾಸನೆ, ಹೊಗೆ ಹಾಗೂ ಆರೋಗ್ಯ ಸಮಸ್ಯೆಗಳ ಬಗ್ಗೆ ಶಾಸಕರಿಗೆ ವಿವರವಾಗಿ ಮನವರಿಕೆ ಮಾಡಿಕೊಟ್ಟು ಸ್ಥಳಾಂತರಕ್ಕೆ ಮನವಿ ಮಾಡಿದರು. ಸಮಸ್ಯೆಯನ್ನು ಶೀಘ್ರದಲ್ಲೇ ಬಗೆಹರಿಸುವುದಾಗಿ ಭರವಸೆ ನೀಡಿದ ಶಾಸಕ ಬಿಎನ್ ರವಿಕುಮಾರ್, ಕಸ ವಿಲೇವಾರಿ ಘಟಕದ ಸ್ಥಳಾಂತರದ ಬಗ್ಗೆ ಸಂಬಂಧಿಸಿದ ಅಧಿಕಾರಿಗಳ ಜೊತೆ ಚರ್ಚಿಸಿ ಅಗತ್ಯ ಕ್ರಮ ಕೈಗೊಳ್ಳುವಂತೆ ಸೂಚನೆ ನೀಡುವುದಾಗಿ ಹೇಳಿದರು. ಇನ್ನು ಶಾಸಕರು ಘಟಕದ ಒಳಭಾಗಕ್ಕೂ ಭೇಟಿ ನೀಡಿ ಪರಿಸ್ಥಿತಿಯನ್ನು ಪರಿಶೀಲಿಸಿದರು. ಈ ಸಂದರ್ಭದಲ್ಲಿ ತಹಶೀಲ್ದಾರ್ ಗಗನ ಸಿಂಧು, ಪೌರಾಯುಕ್ತೆ ಅಮೃತ ಗೌಡ ಹಾಗೂ ಚೀಮುಲ್ ನಿರ್ದೇಶಕ ಬಂಕ್ ಮುನಿಯಪ್ಪ ಇದ್ದರು. A bright future begins with the right education. Are you looking for the best place for your child to learn and grow? Welcome to a school where learning is joyful, creativity is encouraged, and every child is valued. At our school, learning is joyful, meaningful, and inspiring. We focus on academics, creativity, discipline, and overall development. A safe and caring environment where every child shines. Admissions open for the academic year 2026-27 from pre-KG to grade 10th. Contact us 8618131401 for more queries. Enroll today. Build a bright future for your child at Sri Gadadri English Public School. ಗ್ರೇಟ್ ಇಂಡಿಯಾ ಎಲೆಕ್ಟ್ರಾನಿಕ್ಸ್ ವತಿಯಿಂದ ನಮ್ಮ ಎಲ್ಲಾ ಗ್ರಾಹಕರಿಗೆ ಶುಭಾಶಯಗಳು. ನಮ್ಮಲ್ಲಿ ಎಲ್ಲಾ ಬಗೆಯ ಎಲೆಕ್ಟ್ರಾನಿಕ್ಸ್ ಮತ್ತು ಗೃಹ ಬಳಕೆಯ ವಸ್ತುಗಳ ಮೇಲೆ ಆಕರ್ಷಕ ಫಿನಾನ್ಸ್ ಸೌಲಭ್ಯದೊಂದಿಗೆ ಭಾರಿ ಡಿಸ್ಕೌಂಟ್ ನೀಡಲಾಗುತ್ತಿದೆ. ನಿಮ್ಮ ಮನೆಯನ್ನು ಮತ್ತಷ್ಟು ಸುಂದರಗೊಳಿಸಲು ನಗರದಲ್ಲಿ ನಂಬರ್ 1 ಶೋರೂಮ್ ಆದ ಗ್ರೇಟ್ ಇಂಡಿಯಾ ಎಲೆಕ್ಟ್ರಾನಿಕ್ಸ್ಗೆ ಇಂದೇ ಭೇಟಿ ಕೊಡಿ. ಗುಣಮಟ್ಟದ ವಸ್ತುಗಳು, ಉತ್ತಮ ಸೇವೆ, ರಿಯಾಯಿತಿ ದರಗಳು. ಇಂದೇ ಭೇಟಿ ಕೊಡಿ. ಗ್ರೇಟ್ ಇಂಡಿಯಾ ಎಲೆಕ್ಟ್ರಾನಿಕ್ಸ್, ಅಮೀರ್ ಬಾಬಾ ದರ್ಗಾ ಹತ್ತಿರ, ದಿಬ್ಬೂರ್ಹಳ್ಳಿ ರಸ್ತೆ, ಶಿಡ್ಲಘಟ್ಟ. ಕರೆ ಮಾಡಿ 8861043315. ಅಣ್ಣವ್ರು ಹೇಳಿದ್ರು, ನಿಜವಾಗ್ಲೂ ನಮ್ಗೆ ಎಷ್ಟು ಸಂತೋಷ ಆಯ್ತು ಅಂತಂದ್ರೆ, ಎಲ್ಲರೂ ಇರೋ ಅಧಿಕಾರಿಗಳೆಲ್ಲ ಬಂದು ಇಲ್ಲಿ ಮಲ್ಕೊಂಡ್ರೆ ಗೊತ್ತಾಗ್ತದಂದ್ರು. ನಿಜವಾಗ್ಲೂ ಅವ್ರಿಗೆ ಅಭಿನಂದನೆ ಸಲ್ಲಿಸ್ಬೇಕು. ನಾವು ರಾತ್ರಿ ನಾನು ಇರೋಕ್ಕಾಗಲ್ಲಮ್ಮ, ಅಂಟಿಕೊಂಡಿರೋದು ಡಿಸೆಂಬರ್ನಲ್ಲಿ ಇದುವರೆಗೂ ಆರೋದಿಲ್ಲ. ಇನ್ನು ಆರೋದು ಯಾವಾಗ ಗೊತ್ತಾ? ಆಗಸ್ಟ್ನಲ್ಲಿ ನಮ್ಗೆ ಚೆನ್ನಾಗಿ ಮಳೆ ಆಗೋದು. ಆಗಸ್ಟು ಸೆಪ್ಟೆಂಬರ್ ಅದುವರೆಗೂ ಇದು ಆರೋದೇ ಇಲ್ಲ. ನೀವು 50,000 ಟ್ಯಾಂಕರ್ಗಳು ತಂದರೂ ಕೂಡ ಇದು ಆರೋಕ್ಕಾಗಲ್ಲಮ್ಮ. ಒಂದು ವೇಳೆ ಆರೋದು ಬೇಡ, ಹುಡುಗರು ಮೇಳ್ಸೋದು ಬಿಟ್ಬಿಟ್ರಿ. ಹುಡುಗರು ಮಾರ್ಕೆಟ್ ಅಣ್ಣವ್ರು 2,200 ಕೋಟಿ ಮಾರ್ಕೆಟ್ ಮಾಡಿಕೊಟ್ಟಿದ್ದಾರೆ. ಆದರೆ ಗೂಡು ಬೆಳೀತಿದ್ವಿ ನಾವು ಇದೇ ಏರಿಯಾದಲ್ಲೇ. ಗೂಡು ಬೆಳೆಯೋದು ನಮ್ಮೂರಲ್ಲಿ ಈಗ 20% ಬಂದಿದ್ದಾರೆ. 80% ಗೂಡು ಬೆಳೆಯೋದು ನಿಂತೋಯ್ತು. ಆಮೇಲೆ ಎಲ್ಲರೂ ಕುಂಟೋರಾಗಿಬಿಟ್ಟಿದ್ದಾರೆ, ಎಲ್ಲರೂ ಆಸ್ಮಾವರಾಗಿದ್ದಾರೆ. ಆಮೇಲೆ ಈ ಕಷ್ಟ ಅಂದರೆ ಒಂದು ನಿಮಿಷ ಇರು. ಹಿಂದೆ ಅಧ್ಯಕ್ಷರುಗಳು ಎಲ್ಲ ಇದ್ದರು. ಇಲ್ಲಿ 75 ಲಕ್ಷದ ಮಿಷನರಿ ಫಿಟ್ ಮಾಡಿ 1 ಗಂಟೆ ಕೂಡ ಅದು ಕೆಲಸ ಮಾಡಿ ಅದ್ರ ವ್ಯಾಲ್ಯೂ ಬೇರೆ 2-3 ಲಕ್ಷ, 75 ಲಕ್ಷ ಬಿಲ್ ಮಾಡಿದ್ರು. ಅವತ್ತು ನಿಂಗೆ ಅದು ಕರೆಕ್ಟ್ ಮಿಷನರಿ ಮಾಡಿ ಇವಾಗ ಮಾಡೋಂಥ ಕೆಲಸ ಅವಾಗ ನಿಂಗೆ ಮಾಡಿದ್ದಿದ್ರೆ ಈ ಪ್ರಾಬ್ಲಮ್ ಬರ್ತಾ ಇದೆ. ಇದು ರಿಯಾಲಿಟಿ. ಆಗ ಜನಪ್ರತಿನಿಧಿಗಳು, ಅಧಿಕಾರಿಗಳು ಮಾಡಿರೋ ತಪ್ಪು ಇವತ್ತು ನಾವು ಕಷ್ಟ ಅನುಭವಿಸ್ತೀವಿ. ಮೇಡಮ್, ಈಗ ಸಮಸ್ಯೆಗಳೆಲ್ಲ ನೀವು ಕೇಳಿಸ್ಕೊಂಡಿದ್ದೀರ. ಈ ಸಮಸ್ಯೆನ ಯಾವ ರೀತಿ ಬಗೆಹರಿಸ್ಬೇಕು ಅನ್ನೋದನ್ನ ನಾನು ಹೇಳ್ತೀನಿ. ಈಗ ದಂಡಾಧಿಕಾರಿಗಳವ್ರೆ, ಕುಮಾರು DC ಅವ್ರಿಗೆ ಫೋನ್ ತಗೋಪ್ಪ. ಗೊತ್ತಾಗ್ಬಿಟ್ಟಿದೆ. ನಾವು ರೇಡಿಯೋಸ್ ಚೆಕ್ ಮಾಡಬೇಕು, ಸುತ್ತಮುತ್ತ ಚೆಕ್ ಮಾಡಿ ಅದೆಲ್ಲ ಫಾಲೋಅಪ್ ಮಾಡೋಣ. ಅವೆಲ್ಲ ಮಾಡ್ಬೇಕಂದ್ರೆ ಟೈಮ್ ತಗೊಂತ. ಸಡನ್ನಾಗಿ ಇದಕ್ಕೆ ರಿಲೀಫ್ ಏನು ಅನ್ನೋದು ಅದನ್ನ ಯೋಚನೆ ಮಾಡಿ.